ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಸಿಐಡಿಗಿಂದ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು ಈ ಪ್ರಕರಣದ ತನಿಖೆ. ಸಿಐಡಿ ಎಸ್ಪಿ ಶಾಲು ನೇತೃತ್ವದ ತಂಡದಿಂದ ನಡೀತಾ ಇದೆ ತನಿಖೆ. ವಿವಿಧ ಆಯಾಮಗಳಲ್ಲಿ ಹಲವು ಆಂಗಲ್ಸ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. 4 ದಿನಗಳ ಕಾಲ ಹುಬ್ಬಳ್ಳಿಯಲ್ಲೇ ತಂಗಲಿದ್ದಾರೆ ಸಿಐಡಿ ಅಧಿಕಾರಿಗಳು. 4 ದಿನಗಳ ಕಾಲ ಪ್ರಕರಣದ ಬಗ್ಗೆ ವಿವಿಧ ಆಯಾಮಗಳಲ್ಲಿ ತನಿಖೆ. ನಿನ್ನೆ ಇಡೀ ದಿನ ಪ್ರಕರಣದ ಕುರಿತು ಸಮಗ್ರ ತನಿಖೆ ಮಾಡಿದ್ದಾರೆ. ದಾಖಲೆಗಳನ್ನು ಕಡತಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಕೇಶವಪುರ ಪೊಲೀಸ್ ಠಾಣೆ, ಪೊಲೀಸ್ ಆಯುಕ್ತರ ಕಚೇರಿ, ಹೀಗೆ ಹಲವು ಕಡೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ದಾಖಲೆಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿರೋದು ಅಧಿಕಾರಿಗಳು. ಇವತ್ತು ಸುಜಾತಾ ಅವರು ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರನ್ನು ವಿಚಾರಣೆ ಮಾಡಬಹುದಾದ ಸಾಧ್ಯತೆ ಇದೆ. ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿರುವಂಥ ಸುಜಾತಾ ಹಂಡಿ ಅವರ ಮನೆ. ನೋಡಿ, ಈ ಪ್ರಕರಣದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಪೊಲೀಸರು ವ್ಯವಸ್ಥೆಗೊಳಿಸಿದ್ರು, ಅವರೇ ಬಟ್ಟೆ ಬಿಚ್ಕೊಂಡ್ರು, ಒಂದಷ್ಟು ವಿಡಿಯೋಗಳೆಲ್ಲ ವೈರಲ್ ಆಗಿದ್ವು. ಅವ್ರ ಕತೆಗೇನು, ಅವ್ರ ಹಿನ್ನೆಲೆ ಏನು, ಇವ್ರ ಮೇಲೆ 9 ಪ್ರಕರಣ ಇದೆ, ಅದು ಯಾವ್ಯಾವ ಪ್ರಕರಣ, ಯಾವ್ಯಾವ ಕಾರಣಕ್ಕೋಸ್ಕರ ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರಾಜಕೀಯ ಬೆರೆತು ಹೋಗ್ಬಿಟ್ಟಿದೆ ಈ ಪ್ರಕರಣದಲ್ಲಿ. ಸೊ ಹಾಗಾಗಿ ತನಿಖೆಯನ್ನು ಮಾಡಿ ಸತ್ಯಾನುಸತ್ಯತೆಗೆ ಏನು ಅನ್ನೋದು ಹೊರಗೆ ಬರಬೇಕಾಗತ್ತೆ. ಪೊಲೀಸರ ಮೇಲೆ ಗೂಬೆ ಕೂರಿಸೋ ಕೆಲಸನೋ ಅಥವಾ ಆಕೆಗೆ ನಗ್ನ ಆಗಿದ್ದೋ ಇದು ಇಂಪಾರ್ಟೆಂಟ್ ಆಗತ್ತೆ. ಒಂದು ಇಲಾಖೆ ಮೇಲೆ ಒಂದು ಆರೋಪ ಬಂದಿದೆ ಅಂತಂದರೆ ಅದು ಸುಮ್ಮನೆ ಅಲ್ಲ. ಜನರು ಪೊಲೀಸ್ ಇಲಾಖೆನ ಬಹಳ ಗೌರವಯುತವಾಗಿ ನೋಡ್ತಾರೆ. ಪೊಲೀಸ್ ಇಲಾಖೆಗೂ ಇದೊಂಥರ ಬ್ಲ್ಯಾಕ್ ಮಾರ್ಕ್ ಇದ್ದಂಗೆ ಆಗ್ಬಿಡುತ್ತೆ. ಈಗಾಗಲೇ ಅದರಲ್ಲಿ ತಲೆದಂಡ, ಟ್ರಾನ್ಸ್ಫರು ಈ ಥರದ್ದೆಲ್ಲ ಆಗ್ತಾ ಇದೆ. ಹಾಗಾಗಿ ಈ ಪ್ರಕರಣವನ್ನು ತಲೆ ಮೇಲೆ ಹೊತ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆನೂ ರೆಡಿ ಇಲ್ಲ. ಇನ್ನೊಂದು ಕಡೆಯಲ್ಲಿ ಕಾರ್ಯಕರ್ತರಿಗೆ ಒಂಥರ ಏನಪ್ಪ ಇದು, ಒಂದು ಸರ್ಕಾರ ಬಂತು ಅಂತಂದರೆ ಇನ್ನೊಂದು ಪಕ್ಷದ ಕಾರ್ಯಕರ್ತರನ್ನು ಇಷ್ಟು ಹೀನಾಯವಾಗಿ ತುಚ್ಛವಾಗಿ ನೋಡ್ತಾರಾ, ಒಂಥರ ಭಯ, ಒಂಥರ ಆತಂಕ, ಹಿಂಸೆ ಇದೆಲ್ಲ ಆಗ್ಬಿಡುತ್ತೆ. ಹಾಗಾಗಿ ಒಂದು ಕ್ಲಾರಿಟಿ ಬೇಕಾಗತ್ತೆ ಈ ಪ್ರಕರಣದಲ್ಲಿ. ಸತ್ಯ ನಡೆದಿದೆಯೇನು, ಯಾರ್ದು ತಪ್ಪು, ಪೊಲೀಸ್ ಇಲಾಖೆಯಿಂದ ತಪ್ಪಾಗಿದೆಯಾ ಅಥವಾ ಆಕೆನೇ ತಪ್ಪು ಮಾಡಿದ್ರಾ ಅಂತ. ಹಾಗಾಗಿ ಬಹಳ ಅಲರ್ಟ್ ಆಗಿ ಸಿಐಡಿ ಒಂದು ತನಿಖೆನ ಮಾಡ್ತಾ ಇರೋದು. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒತ್ತಡ ಅಂತೂ ಇದ್ದೇ ಇದೆ. ಸಿಐಡಿ ಈಗ ತನಿಖೆ ಹೇಗೆ ನಡೆಸ್ತಾ ಇದೆ? ನೀತಿ ಈಗಾಗಲೇ ಒಟ್ಟು 2 ಡಿವೈಎಸ್ಪಿಗಳ ತಂಡ ಇಲ್ಲಿ ಅಂತಂದ್ರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದೆ. ನಿನ್ನೆ ಇಲ್ಲಿದ್ರೆ ಕೇಶವಪುರ ಪೊಲೀಸ್ ಠಾಣೆ, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ಮತ್ತು ಅದರ ಜೊತೆಗೆ ಇಲ್ಲಿ ಅಂತ ಯಾರು ಇನ್ಸ್ಪೆಕ್ಟರ್ ವಿಚಾರಣಾಧಿಕಾರಿ ಆಗಿದ್ರು ಅವರನ್ನ ಕರೆಸಿ, ಹಟ್ಟಿ ಅವರನ್ನ ಕರೆಸಿ ಇಲ್ಲಿ ಅಂತಂದ್ರೆ ಸುದೀರ್ಘವಾಗಿ ಒಂದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡಿದೆ. ಒಂದು ಎಸ್ಪಿ ನೇತೃತ್ವದ ತಂಡ ಇಲ್ಲಿ ಅಂದ್ರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜಾಲಾಡುವಂತಹ ಕೆಲಸವನ್ನು ಮಾಡಿದೆ. ಡಿವೈಎಸ್ಪಿಗಳ ಪದ್ಮಶ್ರೀ ಮತ್ತು ಸಂತೋಷ್ ಅವರ ತಂಡ ಇಲ್ಲಿ ಹುಬ್ಬಳ್ಳಿಯ ಪ್ರತಿಯೊಂದು ಇಲ್ಲಿ ಅಂದ್ರೆ ದಾಖಲೆಗಳನ್ನ, ಒಟ್ಟು 6 FIR ಗಳಿದ್ದಾವೆ. 6 FIR ಗಳನ್ನ ಕಲೆ ಹಾಕಿ ಈಗಾಗಲೇ ಅಂತಂದ್ರೆ ಇಡೀ ದಿನ ಆ FIR ಗಳಲ್ಲಿ 2ನೇ ತಾರೀಕು ಒಟ್ಟು ಒಂದೇ ಒಂದು ಪ್ರಕರಣದಲ್ಲಿ 6 FIR ಗಳಾಗಿವೆ. ಜನವರಿ 2ರಂದು ಜನವರಿ 7ರವರೆಗೆ ಏನು 5 ಮತ್ತು ಪೊಲೀಸರು ಸ್ವಯಂ ಪ್ರೇರಿತವಾಗಿ ದಾಖಲೆ ಮಾಡಿಕೊಂಡಂತಹ 6 FIR ಗಳನ್ನ ಇಲ್ಲಿ ಅಂದ್ರೆ ಜಾಲ ಬಿಡುವಂತಹ ಕೆಲಸ ಈಗಾಗಲೇ ಸಿಐಡಿ ತಂಡ ಮಾಡ್ತಿದೆ. ಅಂದ್ರೆ ಒಂದೊಂದು FIR ಯಾವ ರೀತಿ ಆಗಿದೆ, ಯಾವ ಸೆಕ್ಷನ್ ಗಳನ್ನ ಹಾಕಲಾಗಿದೆ ಮತ್ತು ಎಲ್ಲಿಂದ ಈ ಒಂದು ಕದನ ಆರಂಭವಾಯಿತು ಮತ್ತು ಯಾರು ಇಲ್ಲಿದ್ರೆ ಬೆತ್ತಲೆ ಮಾಡಿದ್ಯಾರು, ನಾನೇ ಸ್ವಯಂ ಪ್ರೇರಿತವಾಗಿ ಬೆತ್ತಲೆ ಮಾಡಿದ್ರ, ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಈ ಒಂದು ಬೆತ್ತಲೆಯನ್ನ ಪೊಲೀಸರು ಮಾಡಿ ಅವಳ ಮೇಲೆ ಹಲ್ಲೆ ಮಾಡಿದ್ರ ಅಂದ್ರದ್ದು ಸಹಿತ ಇವತ್ತು ಕ್ಲಾರಿಟಿ ಬರಬೇಕಾಗಿದೆ. ಯಾಕಂದ್ರೆ ಒಂದ್ ಕಡೆ ಅಂತಂದ್ರೆ ಸುಜಾತಾ ಹಂಡಿ ಎಂತವಳು ಅಂತಂದ್ರೆ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಯಾಕಂದ್ರೆ ತಾನೇ ಇಲ್ಲಿ ಅಂದ್ರೆ ಒಬ್ಬನನ್ನ ಬೆತ್ತಲೆ ಮಾಡಿ ಇವತ್ತು ತಾನೇ ಬೆತ್ತಲೆ ಮಾಡುವುದನ್ನು ಅವಳಿಗೆ ದೊಡ್ಡದಂತಹ ವಿಷಯ ಅಲ್ಲ ಅನ್ನೋದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನ ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು. ಬೆತ್ತಲೆ ಮಾಡಿದ್ಯಾರು, ಬೆತ್ತಲೆ ಆಗಿದ್ಯಾರು ಅನ್ನೋದು ಇವತ್ತು ಸಾಮಾಜಿಕ ಜನರಿಗೆ ಗೊತ್ತಾಗಬೇಕಾಗಿದೆ. ಹೀಗಾಗಿ ಇದೊಂದು ಜನರಿಗೆ ಕ್ಲಾರಿಟಿ ಕೊಡಬೇಕು. ಅದರ ಜೊತೆಗೆ ಇಲ್ಲಿ ಸರ್ಕಾರಕ್ಕೆ ಈಗ ಸಂಬಂಧಪಟ್ಟಂಗೆ ಒಂದು ವರದಿಯನ್ನ ಕೊಡಬೇಕು. ಯಾಕಂದ್ರೆ ಈ ಒಂದು ಪ್ರಕರಣ ಸರ್ಕಾರಕ್ಕೆ ಬಹಳಷ್ಟು ದೊಡ್ಡ ಮುಜುಗರ ಮಾಡಿತು. ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಿವಕುಮಾರ್ ಪ್ರಾರಂಭದಲ್ಲೇ ಇದಕ್ಕೆ ಒಂದು ಅಂತ್ಯ ಹಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಇದೇ ಒಂದು ಪ್ರಕರಣವನ್ನು ಇಟ್ಟುಕೊಂಡು ದೊಡ್ಡದಾದಂತಹ ಒಂದು ಹೋರಾಟವನ್ನ ಮಾಡಿದ್ರು. ಹೋರಾಟಕ್ಕೆ ಮಣಿದ ಸರ್ಕಾರ ಈ ಒಂದು ಪ್ರಕರಣವನ್ನ ಈಗಾಗಲೇ ಸಿಐಡಿ ಹಸ್ತಾಂತರಕ್ಕೆ ಮಾಡಿದೆ. ಇದಕ್ಕೊಂದು ಅಂತ್ಯ ಬರಬೇಕಾಗಿದೆ. ಎಲ್ಲಿಂದ ಆರಂಭವಾಯಿತು, ಇದರಲ್ಲಿ ಕೇವಲ ಅಂತಂದ್ರೆ ಒಂದು ಮತದಾರ ಸಮೀಕ್ಷೆ ಮಾಡ್ಲಿಕ್ಕೆ ಹೋಗಿ ಇಷ್ಟೊಂದು ದೊಡ್ಡ ವಿವಾದವಾಯ್ತಾ, ಇಲ್ಲಿ ನಾನಾ ನೀನಾ ಅನ್ನೋ ಮಟ್ಟಿಗೆ ಅಂತಾರೆ ಸುಜಾತಾ ಹಂಡಿ ಮತ್ತು ಸುವರ್ಣ ಕಲ್ಕುಂಟ್ಲ ಇಬ್ಬರ ನಡುವಿನ ವೈವರತ್ವ ಏನಿದೆ, ವೈಮನಸ್ಸು ಏನಿದೆ ಈ ಮಟ್ಟಕ್ಕೆ ತಂದು ಹೋಯ್ತಾ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಯಾರು ಪ್ರಶಾಂತ್ ದೂರುದಾರ ಇದ್ದಾನೆ, ಆ ದೂರುದಾರ ಯಾಕೆ ದೂರು ಕೊಟ್ಟ, ಅಲ್ಲಿ
ಆಗಿದ್ದು ಘಟನೆ ಏನು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕುಲಂಕುಷವಾಗಿ ಇವತ್ತು ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ನಿನ್ನೆವರೆಗೂ ಇಲ್ಲಿ ಅಂದ್ರೆ FIR ಮಧ್ಯರಾತ್ರಿವರೆಗೂ FIR ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. FIR ನಲ್ಲಿ ದೂರು ಕೊಟ್ಟವರು ಯಾರು ಪ್ರತಿಯೊಂದನ್ನು ಇಲ್ಲಿ ಅಂದ್ರೆ ಆಲಿಸುವಂತ ಕೆಲಸ ಮಾಡಿದ್ದಾರೆ. ಇದರ ಜೊತೆಗೆ ಇವತ್ತು ಯಾರು ಸುಜಾತ ಹಂಡಿ ಏನಿದ್ರೆ ಆ ಸುಜಾತ ಹಂಡಿ ಸಹೋದರ ಮರ್ಯಾದಾಸ್ ಮತ್ತು ಅವ್ರ ತಾಯಿ ಕಮಲವಳವನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಇವರಿಬ್ಬರು ಇದರ ಜೊತೆಗೆ ಯಾರು ದೂರು ಕೊಟ್ಟಂತ ಏನಂದ್ರೆ ಪ್ರಶಾಂತ್ ಅವರನ್ನು ಇಲ್ಲಿ ಅಂದ್ರೆ ವಿಚಾರಣೆ ಮಾಡ್ತಾರೆ. ಇವ್ರು 3 ಜನರ ವಿಚಾರಣೆ ಆದ ಬಳಿಕ ಇಲ್ಲಿ ಅಂತಂದ್ರೆ ಮತ್ತೆ ಕಸ್ಟಡಿಗೆ ಯಾರು ಸುಜಾತ ಹಂಡಿ ಇರಿದ್ರೆ ಅವರನ್ನ ಇಲ್ಲಿ ಅಂದ್ರೆ ಯಾಕಂದ್ರೆ ಇವತ್ತು ಕೋರ್ಟ್ ಸೂಟಿ, ನಾಳೆ ಇಲ್ಲಿ ಅಂದ್ರೆ ಕೋರ್ಟ್ಗೆ ಮರಿ ಹೋಗಿ ಸುಜಾತ ಹಂಡಿಯನ್ನ ಇಲ್ಲಿ ಅಂತಂದ್ರೆ ನಮಗೆ ಅವಳನ್ನು ವಿಚಾರಣೆ ಮಾಡೋದೇ ನಮಗೆ ಮನವಿ ಮಾಡಿಕೊಡೋದು ಸಿಐಡಿ ಅಂದ್ರೆ ಮನವಿ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಇದರ ಹೊರತಾಗಿಯೂ ಸಹಿತ ಇಲ್ಲಿ ಅಂತಂದ್ರೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡುವಂತಹ ಮಹಾನಗರ ಪಾಲಿಕೆ ಸದಸ್ಯ ಅವರಿದ್ದು ಸಹ ಇಲ್ಲಿ ಅಂದ್ರೆ ಜೀವ ಬೆದರಿಕೆ ಕೊಲೆ ಯತ್ನ ಪ್ರಕರಣ ಏನಿದೆ ಅವರನ್ನು ಆಸ್ಪತ್ರೆಯಲ್ಲೇ ಅಂದ್ರೆ ವಿಚಾರಣೆ ಅವ್ರ ಆರೋಗ್ಯ ಹೇಗಿದೆ ಅನ್ನೋ ತಿಳ್ಕೊಂಡು ಅವರನ್ನು ಇಲ್ಲಿ ಆಸ್ಪತ್ರೆಯಲ್ಲಿ ವಿಚಾರಣೆ ಮಾಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.